ಕೋಲಾರ ಜಿಲ್ಲೆ ಅನ್ನೋದು ಕಾಂಗ್ರೆಸ್ ಭದ್ರಕೋಟೆ. ಅದನ್ನು ಆ ಭದ್ರಕೋಟೆಯನ್ನು ಸುಮಾರು ಒಂದು ಕಾಂಗ್ರೆಸ್ ಇತಿಹಾಸದಿಂದ ನನಗೆ ಗೊತ್ತಾಗ ಒಂದು 2 ಸಲ ಬೇರೆ ಪಕ್ಷ ಬಿಟ್ಟರೆ ಪ್ರತಿಯೊಂದು ಸಲವೂ ಕಾಂಗ್ರೆಸ್ ಪಕ್ಷನ ಗೆದ್ದಿರೋದು. ಜಿ.ವೈ. ಕೃಷ್ಣನ್ ಆಗ್ಬೋದು, ವಿ ರಾಮಕೃಷ್ಣ ಆಗ್ಬೋದು, ಕೆ.ಎಚ್. ಮುನಿಯಪ್ಪ 35 ವರ್ಷ ಆಗಿರ್ಬೋದು. ಒಂದು 2 ಸಲ ನನಗೆ ಗೊತ್ತಾಗ ಒಂದು 2-3 ಸಲ ಆಗಿರಬೇಕಷ್ಟೆ. ಮೊನ್ನೆ ಇಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ನಾಯಕರ ಒಂದು ಇದರಿಂದ ಮೊನ್ನೆ ನಮ್ಮ ಮುನ್ಸ್ವಾಮಿ ಅವ್ರು ಗೆದ್ದಿದ್ದು. ಆವಾಗ ಒಂದು ಮೋದಿ ಅಲೆನೂ ಇತ್ತು. ಕೆಲವರು ನಮ್ಮ ಕಾಂಗ್ರೆಸ್ ಅವರೇ ಅವರಿಗೆ ಕೈ ಜೋಡಿಸಿ ಮೊನ್ನೆ 5 ವರ್ಷ BJP ಇದು ಬಂತು. ಇಲ್ಲಾಂದರೆ ಮೊನ್ನೆನೂ ಕೆ.ಎಚ್. ಮುನಿಯಪ್ಪ ಗೆಲ್ತಾಯಿದ್ರು. ಯಾರೇನು ಹೇಳಿದ್ರು ಕೆ.ಎಚ್. ಮುನಿಯಪ್ಪಗೆ ಒಂದು ಇದಿದೆ ನಮ್ಮ ಜಿಲ್ಲೆಯಲ್ಲಿ. ಯಾರೇನು ಹೇಳ್ಕೊಳ್ಳಿ, 8 ಜಿಲ್ಲೆಯಲ್ಲ, 2 ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಆಗ್ಬೋದು, ಕೋಲಾರ ಆಗ್ಬೋದು, ಅವ್ರದ್ದೇ ಆದಂಥ ಒಂದು ಇದಿದೆ. ಅವ್ರನ್ನ ಯಾರೇನು ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ಯಾರ್ಯಾರು ಅವ್ರಿಗೆ ತೊಂದರೆ ಮಾಡೋಕ್ಕೂ ಓಟಿದ್ದಾರೆ, ಈಗ ಅವ್ರನ್ನೆಲ್ಲ ಗೆಲ್ಸಿರೋದು ಕೆ.ಎಚ್. ಮುನಿಯಪ್ಪನವರೇ. ಇವಾಗ ನಂಜೇಗೌಡ ಗೆಲ್ಸಿದ್ದು ಕೆ.ಎಚ್. ಮುನಿಯಪ್ಪ ಅವರೇ, ಕೊತ್ತೂರು ಮಂಜುನಾಥ್ನ ಗೆಲ್ಸಿದ್ದು ಕೆ.ಎಚ್. ಮುನಿಯಪ್ಪ. ನಾವು ಕೇಳ್ಕೊಂಡ್ವಿ ಕೆ.ಎಚ್. ಮುನಿಯಪ್ಪನ ಬೇಡ ಅಂತ. ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಂಬರೀಷ್ ನಿಂತಿದ್ರು ಕೂಡ ಕೆ.ಎಚ್. ಮುನಿಯಪ್ಪ ಸಾಯದಿಂದ ಕೊತ್ತೂರು ಮಂಜು ಗೆದ್ದಿಲ್ಲ. ಅದು ಕೊತ್ತೂರು ಮಂಜು 3ನೇ ಪ್ಲೇಸಲ್ಲಿದ್ದರು. ಇವರ ಒಂದು ಕೆ.ಎಚ್. ಮುನಿಯಪ್ಪ ನಾವು ಹೇಳಿದ್ವಿ, ಎಲ್ಲ ಬಿಚ್ಚ ಹೇಳಿದ್ವಿ ಮುಂದಕ್ಕೆ ಹಿಂಗೆ ಇರುತ್ತೆ ಅಂತ. ಅವ್ರು ಕೇಳಲಿಲ್ಲ ನಮ್ಮ ಮಾತು. ಅವರು ಅವಾಗ ಸಹಾಯ ಮಾಡಿದ್ರು, ಗೆದ್ದರು. ಗೆದ್ದಿದ್ದಕ್ಕೆ ಅವರು ಇವಾಗ ಅವ್ರಿಗೆ ಇದು ಕೊಳ್ಳೇಬೇಕಲ್ಲ. ನಂಜೇಗೌಡ ಆಗ್ಬೋದು, ಇವ್ರು ಆಗ್ಬೋದು, ಎಲ್ಲರೂ ಅಷ್ಟೇ. ಇವಾಗ ನಮ್ಮ ಮನೆಯಲ್ಲೂ ನಮ್ಮ ಸ್ವಂತನೇ ಅವ್ರನ್ನ ಆ ಮಟ್ಟಕ್ಕೆ ಬೆಳೆಸಿದ್ದಾರೋ ಕೆ.ಎಚ್. ಮುನಿಯಪ್ಪನೇ. ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಸರ್, ಅದರಲ್ಲಿಲ್ಲ. ಅದು ಯಾರೇನು ಕರೆಕ್ಟಾಗಿ ಎಲ್ರಿಗೂ ಭಿನ್ನಾಭಿಪ್ರಾಯ ಇರುತ್ತೆ. ಬಟ್ ಏನೇ ಆಗಲಿ ನಾವು ಪಕ್ಷಕ್ಕೆ ಅನುಗುಣವಾಗಿ ಹೋಗಬೇಕು. ಇದೆಲ್ಲ ಬ್ಲ್ಯಾಕ್ ಮೇಲೆ, ಇದು ಅವ್ರ ಪಕ್ಷನ ಉದ್ಧಾರ ಮಾಡೋದಲ್ಲ. ಇವೆಲ್ಲ ಬ್ಲ್ಯಾಕ್ ಮೇಲೆ. ಅವರು ಸುಮಾರು ಒಂದು 10 ವರ್ಷದಿಂದ ಬ್ಲ್ಯಾಕ್ ಮೇಲಲ್ಲೇ ರಾಜಕೀಯ ಮಾಡೋಕ್ಕೆ ಬಂದಿರೋರು. ಇದೆಲ್ಲ ಬ್ಲ್ಯಾಕ್ ಮೇಲು. ಯಾಕಂದರೆ ತಮಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಮುದ್ದು ಗಂಗಾಧರ್ಗೆ ಬಿ ಫಾರಮ್ ಕೊಟ್ಟರು ಕಾಂಗ್ರೆಸ್ಸಲ್ಲಿ. ಒಂದೇ ರಾತ್ರಿಯಲ್ಲಿ ಇವರೆಲ್ಲ ಟರ್ನ್ ಆಗ್ಬಿಟ್ಟು ಅಂತ ಡ್ರಾಮಾ ಮಾಡಿಬಿಟ್ಟು ನಾನು ರಿಸೈನ್ ಮಾಡ್ತೀನಿ, ಅವ್ರು ರಿಸೈನ್ ಮಾಡ್ತಾರೆ, ನಾನು ನಾಮಿನೇಷನ್ ಹಾಕಲ್ಲ, ಅದು ಇದು ಅಂತೇಳಿ ಗಲಾಟೆ ಮಾಡಿದ್ರು. ಹೈಕಮಾಂಡ್ ಸುಮ್ಮನೆ ಯಾಕೆ ಕಾಂಟ್ರವರ್ಸಿ ಅಂತೇಳ್ಬಿಟ್ಟು ಮತ್ತೆ ಆಜ್ಞಾನ ಕೊಟ್ಟರು. ನಾನು ಹೇಳೋದು, ಸಿದ್ದರಾಮಯ್ಯ ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಕೆ.ಎಚ್. ಮುನಿಯಪ್ಪ ಸಾಹೇಬರು ಎಲ್ಲರೂ ಕೂತ್ಕೊಂಡು ಮೊನ್ನೆ 3-4 ದಿನ ಮುಂಚೆ KPPC ಕಚೇರಿಯಲ್ಲಿ ಎಲ್ಲರೂ ಅವ್ರನ್ನೂ ನಮ್ಮನ್ನೆಲ್ಲ ಕರೆದು ಸಾಹೇಬರು ಕ್ಲಿಯರಾಗಿ ಹೇಳಿದ್ರು, ನೋಡಪ್ಪ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂದ್ರೆ ನೀವೆಲ್ಲ ಒಟ್ಟಿಗೆ ಹೋಗಬೇಕು. ನೀವು ಅವರೊಂದು ಕಡೆ ಇವರೊಂದು ಕಡೆ ಹೋದರೆ ನಾವು ಗೆಲ್ಲೋದಿಲ್ಲ, ಇನ್ನೊಂದಕ್ಕೆ ನಾವು ಇದು ಮಾಡೋಂಗಾಗತ್ತೆ. ದಯವಿಟ್ಟು ನೀವೆಲ್ಲರೂ ಒಗ್ಗಟ್ಟು ಹೋಗಬೇಕು ಇಲ್ಲ. ಅವಾಗ ಒಮ್ಮತ್ತಾಗಿ ಎಲ್ಲರೂ ಹೇಳಿದ್ರು ಸಾಹೇಬ್ರೆ, ಹೈಕಮಾಂಡ್ಗೆ ರೆಫರ್ ಮಾಡ್ತೀವಿ, ನೀವು ಕೊಟ್ಟರು ಹೆಸರು ರೆಫರ್ ಮಾಡ್ತೀವಿ, ಇವ್ರದ್ದು ರೆಫರ್ ಮಾಡ್ತೀವಿ. ಹೈಕಮಾಂಡ್ ಯಾರು ಕೊಟ್ಟರೆ ಅವ್ರಿಗೆ ನೀವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಕೆಲಸ ಮಾಡಬೇಕು. ಎಲ್ಲರೂ ಒಪ್ಕೊಂಡ್ರಲ್ಲ. ಒಪ್ಕೊಂಡ್ಮೇಲೆ ನಾವೆಲ್ಲ ಬಂದ್ವಿ. ಇವಾಗ ಕೆ.ಎಚ್. ಮುನಿಯಪ್ಪ ಅಲ್ಲೇನೋ ಕೊಟ್ಟವರು ಕೊಟ್ಟಿಲ್ವೋ ಇನ್ನೂ ನಮ್ಮ ಬರೀ ಟಿ ವಿಯಲ್ಲಿ ಬರ್ತಾಯಿದೆ. ಇನ್ನೂ ಅಫಿಷಿಯಲಾಗಿ ಏನು ಬಂದಿಲ್ಲ, ಟಿ ವಿಯಲ್ಲಿ ಬರ್ತಾಯಿದೆ. ಅಷ್ಟೊತ್ತಿಗೆ ಇವರು ಸೇಮ್ ಹಳೆ ಚಾಟ್ ರಿಪೀಟ್ ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ, ನೀನು ರಿಸೈನ್ ಮಾಡಿದ್ರೆ ಏನಾಗುತ್ತೆ? ಏನು ಸರ್ಕಾರ ಬಿದ್ದೋಗುತ್ತೇನೋ? ಏನೋ ಸರ್ಕಾರ ಬಿದ್ದೋಗಿದ್ರೆ ಅಯ್ಯೋ ಹೌದಪ್ಪ ಅಂತ ತಿಳ್ಕೊಳ್ಳ. ಏನು ಸರ್ಕಾರ ಬಿದ್ದಲ್ಲ, ನಮ್ಗೆ ಒಂದ್ಸೈಡ್ ಮೆಜಾರಿಟಿ. ಇವೆಲ್ಲ ಬೆದರಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ಬಂಡೆ, ಅವ್ರು ಇದಕ್ಕೆಲ್ಲ ಬೆದರೋದಿಲ್ಲ. ಇಂಥವೆಲ್ಲ ಬೆದರೋಂಗಿದೆ. ಅವ್ರಿಂದ ರಾಜಕೀಯದಲ್ಲಿ ಇರ್ತಾ ಇರಲ್ಲ, ಅವ್ರು ಇದಕ್ಕೆಲ್ಲ ಕೇರೆ ಮಾಡಲ್ಲ. ನಾನು ತಮ್ಮ ಮಾಧ್ಯಮ ಮುಖಾಂತರ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಇಂಥಕ್ಕೆಲ್ಲ ಕಿವಿಗೊಡಬಾರ್ದು. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಒಬ್ಬರು ನಾವು ಭಯ ಬಿದ್ದರೆ ಪ್ರತಿಯೊಬ್ಬರು ಶುರು ಆಗ್ತಾರೆ ಬೆದರ್ಸೋಕ್ಕೆ ಹೋಗಬಾರ್ದು. ಬೆದರಬಾರ್ದು. ನಾವು ರಿಸೈನ್ ಮಾಡಿದೆ ಹೋಗಲಿ, ಮತ್ತೆ ಗೆಲ್ಲು ನೋಡೋಣ. ಇವಾಗ ಇಷ್ಟು ಹೇಳ್ತಾ ಇದ್ದಾರೆ, ಇವ್ರು ರಿಸೈನ್ ಮಾಡಿಬಿಟ್ಟಿವ್ರ, ಗೆಲ್ಲಪ್ಪ ನೋಡೋಣ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮತದಾರರು ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಇವಾಗ ನಾನು ಲೀಡ್ರು, ನಮ್ಮೂರಲ್ಲಿ ಸುಮಾರು 700-800 ಓಟ್ ಇದೆ. ಏನು ನಾನು ಹೇಳ್ಬಿಟ್ರೆ ಓಟ್ ಹಾಕ್ಬಿಡ್ತಾರೇನಾ? ಅವ್ರಿಗೆ ಏನು ಬೇಕೋ ಅದೇ ಓಟ್ ಹಾಕೋದು. ಏನೋ ನಮ್ಮ ಮನೇಲಿ ಒಂದು 20-30 ಓಟ್ ಆಗ್ಬೋದು. ಇವತ್ತು ಲೀಡರ್ನವ್ರು ಓಟ್ ಹಾಕೋ ಕಾಲ ಹೋಗಿದೆ. ಅದು ಆ ಕಾಲ ಇತ್ತು. ಏನೋ ಅವ್ರಲ್ಲ ಗೌಡ್ರು ಹೇಳಿದ್ರೆ ಓಟ್ ಹಾಕಪ್ಪ. ಇವಾಗ ಏನು ಜನರಿಗೆಲ್ಲ ಬುದ್ಧಿ ಇದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಕೊಟ್ಟು 5 ಗ್ಯಾರಂಟಿಯಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕಾಂಗ್ರೆಸ್ ಪಕ್ಷನ ಓಟ್ ಹಾಕಿ ರೆಡಿಯಾಗಿದ್ದಾರೆ. ಇವತ್ತು ನಾವು ರೈತರಿಗೆ ಮೊನ್ನೆ ಸಬ್ಸಿಡಿ ಮಾಡಿದ್ದೀವಿ, ಲೋನ್ ಮನ್ನಾ ಮಾಡಿದ್ದೀವಿ. ರೈತರು ಕಾಂಗ್ರೆಸ್ ಪರವಾಗಿದ್ದಾರೆ. ಇವತ್ತು ನಾನು ಹೇಳಿದ ತಕ್ಷಣ ಆಗಲ್ಲ, ಇವಾಗ ಯಾರೇ ಆಗಲಿ ಸಿಂಬಲ್ ಮೇಲೆ ಗೆದ್ದಿರೋದು. ಇವಾಗ ನಂಜೇಗೌಡ ಆಗಲಿ ನಮ್ಮ ಇವರಾಗಲಿ ಎಲ್ಲ ಸಿಂಬಲ್ ಮೇಲೆ ತಾನೇ ಗೆದ್ದಿರೋದು. ಸಿಂಬಲ್ ಬಿಟ್ಟು ಇವ್ರು ಗೆಲ್ಲ 5,000 ಓಟ್ ತಗೊಂಡು ನೋಡೋಣ. ಕುಟುಂಬ ರಾಜಕೀಯ ಎಲ್ಲಿಲ್ಲ, ಯಾವ ಪಾರ್ಟಿ ಇಲ್ಲಿಲ್ಲ ಸರ್. BJP ಇಲ್ವಾ, JDS ಇಲ್ಲಲ್ವಾ, ಕಾಂಗ್ರೆಸ್ಸಲ್ಲಿ ಕೆ.ಎಚ್. ಮುನಿಯಪ್ಪ ಮನೆ ಒಂದೇನೇನ ಕುಟುಂಬ ರಾಜಕಾರಣ ಗೆಲ್ಲು ಕುದುರೆ ಬೇಕು. ಹಾಂ, ಇವಾಗ ಕುಟುಂಬ ರಾಜಕಾರಣಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ. ಯಾರು ಗೆಲ್ತಾರೆ ಜಿಲ್ಲೆಯಲ್ಲಿ ಯಾರಿಗೆ ಅನುಕೂಲ ಇದೆ ಅಂತ ಹೇಳೋ ತಾನೇ ಅವ್ರು ಸೀಟ್ ಕೊಡೋದು ಹೈಕಮಾಂಡ್. ಇನ್ನು ಕಣ್ಣು ಮುಚ್ಕೊಂಡು ಕೊಟ್ಬಿಡುತ್ತಾ?
ಕುಟುಂಬ ರಾಜಕೀಯ ಏನು ಕುಟುಂಬ ರಾಜಕೀಯ ಇಲ್ದಿರೋರು ಯಾವ ಪಾರ್ಟಿ ಇದೆಲ್ಲ ಎಲ್ಲ ಪಾರ್ಟಿಯಲ್ಲೂ ಇದೆ. ದಯವಿಟ್ಟು ಆ ಕುಟುಂಬ ಅದನ್ನು ಬಿಟ್ಬಿಡಿ. ಇವ್ರದ್ದು ಏನೋ ಗ್ರಿಜ್ಗೆ ಇಲ್ಲಿ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು ಅಂತ ಉದ್ದೇಶ ಅಷ್ಟೇ ಸರ್ ಇವ್ರದ್ದು. ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಎಲ್ಲ ಒಟ್ಟಿಗೆ ನಡೆಯಪ್ಪ. ಯಾರಾದ್ರೇನ ಕೆ ಎಚ್ ಮುನಿಯಪ್ಪ ಯಾರಾದ್ರೆ ಪಾರ್ಲಿಮೆಂಟ್ ಕಾಂಗ್ರೆಸ್ ಮೆಂಬರು ಇವೆಲ್ಲ ಕೆ ಎಚ್ ಮುನಿಯಪ್ಪನ ನೀವು ತೊಂದರೆ ಮಾಡಿದ್ದಾರಾ? ನಿಮ್ಮ ಯಾವುದೋ ಒಳ್ಳೆಯದೆಲ್ಲ ಎತ್ಕೊಂಡು ಕೆ ಎಚ್ ಮುನಿಯಪ್ಪ ಯಾರಿಗೆ ಅಂತ ನನಗೆ ಗೊತ್ತಿದ್ದಂಗೆ ಕೆ ಎಚ್ ಮುನಿಯಪ್ಪ ಮಾಡಿರೋ ಸಹಾಯಗಳು ಯಾರಿಗೂ ಮಾಡಿರಲ್ಲ. ಅದಕ್ಕೆ ಅವ್ರು 35 ವರ್ಷ ಗೆದ್ದದ್ದು. ಇವತ್ತು ಹೈಕಮಾಂಡಲ್ಲಿ ಅವ್ರಿಗೆ ಅಷ್ಟೊಂದು ಹೆಸರಿದೆ ಅಂದರೆ ಅವ್ರು ಮಾಡಿರೋ ಕೆಲಸಗಳು, ಅವರ ಪಕ್ಷದ ಮೇಲೆ ಇರೋ ವಿಶ್ವಾಸ. ಯಾರೋ ಸರಿ ವಿಶ್ವಾಸ ಕಳ್ಕೊಂಡ್ರೆ ಮತ್ತೆ ಗೆಲ್ಲಕ್ಕಾಗಲ್ಲ. ಇವರೆಲ್ಲ 5 ವರ್ಷಕ್ಕೆ ಆಟ ಆಡ್ತಾ ಇದ್ದಾರೆ. ಇವರೇನಾದ್ರೂ 30-40 ವರ್ಷದಿಂದ MLAಗಳಾಗ್ಬಿಟ್ರೆ ಇವ್ರು ನೀಡೋಕ್ಕಾಗುತ್ತೆ ನಮ್ಮ ಜಿಲ್ಲೆಯನ್ನ? ಸರ್ ಮೂಲ ಸೂತ್ರರು ಯಾರು ಅಂತ ಎಲ್ಲ ನಮ್ಮ ಜಿಲ್ಲೆಗೆ ಗೊತ್ತಿದೆ. ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ. ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಗೊತ್ತಿದೆ. ನಾನು ಹೇಳ್ತಾ ಇರೋದು ಯಾರೇ ಆಗಲಿ, MLA ಆಗಲಿ XMLA ಯಾರೇ ಪಕ್ಷಕ್ಕೆ ಒಳಗೊಂಡು ಕೆಲಸ ಮಾಡಬೇಕು. ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸಗಳು ಮಾಡಿದ್ರೆ ದೇವ್ರಿಗೆ ಕ್ಷಮಿಸಲ್ಲ. ಜನ ನೋಡ್ತಾ ಇದ್ದಾರೆ. ಜನ ತಕ್ಕ ಪಾಠ ಕಲಿಸ್ತಾರೆ ಮುಂದೆ. ಯಾಕಂದರೆ ಈ ಡಬಲ್ ಗೇಮೆಲ್ಲ ನೋಡ್ತಾರೆ ಜನ. ನಮ್ಮ ತಾಲೂಕಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಹಳ ಬುದ್ಧಿವಂತರ ಕೋಲಾರ ಜಿಲ್ಲೆಯವ್ರೇನು ಅಷ್ಟು ಇವರೆಲ್ಲ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಯೋಗ್ಯತೆ ಏನಂತ ಗೊತ್ತಿದೆ. ಮುಂದೆ ಪಾಠ ಕಲಿಸ್ತಾರೆ. ಆವಾಗ ಪರ್ಮನೆಂಟಾಗಿ ಮನೆಗಳಲ್ಲಿ ಕೂತ್ಕೊತಾರೆ ಅವರು. ಸಾರ್ ಯಾರ ಬಲನೂ ಇಲ್ಲ. ಬಲ ಅನ್ನೋದಿಲ್ಲ ಇಲ್ಲಿ. ಸಿಂಬಲ್ ಯಾವ ಬಲನೂ ಇಲ್ಲ. ಪಕ್ಷ ಕಾಂಗ್ರೆಸ್ ಪಕ್ಷ ಸಿಂಬಲ್. ಈ ಸಿಂಬಲ್ಗೆ ಓಟ್ ಹಾಕೋದು. ನನ್ನ ಮಕ ನೋಡಿ ನಿನ್ನ ಮಕ ನೋಡಿ ಇನ್ನೂರು ಮಕ ಓಟ್ ಹಾಕಲ್ಲ. ಮಕ ಅನ್ನೋದು 2%, ಸಿಂಬಲ್ ಅನ್ನೋದು 98%. ಹೋದ ತಕ್ಷಣ ಜನ ನೋಡೋದು ಮಕ ನೋಡಲ್ಲ, ಅಲ್ಲಿ ಸಿಂಬಲ್ ನೋಡ್ತಾರೆ. ಸಿಂಬಲ್ಗೆ ಓಟ್ ಹಾಕ್ತಾರೆ. ಏನು ಇವ್ರ ಮಕ್ಕಳು ನೋಟ್ ಓಟ್ ಹಾಕ್ತಾರಾ? ಇವ್ರ ಮಗಳು ನೋಟ್ ಹೋಗಿದ್ರೆ ಇನ್ನು ನಾವು ಇದಕ್ಕಾಗತ್ತೆ ಇವ್ರನ್ನ. ಇವಾಗ ಅಷ್ಟು ಈಜಿ ಅಲ್ಲ ಸರ್. ಆಗ ಭಾಳ ಸೀರಿಯಸ್ ಇದ್ದಾರೆ ಜನ, ಭಾಳ ಬುದ್ಧಿವಂತರಿದ್ದಾರೆ. ಹೋದ ತಕ್ಷಣ ನಾವು ಅಲ್ಲಿ ನೋಡೋದೇನೋ ಕಾಂಗ್ರೆಸ್ಸಲ್ಲಿ ಅಂತ ಹೋಗ್ತಾರೆ ಕೈ ಸಿಂಬಲ್ಲು. ಅಲ್ಲಿ ಇವ್ರು ನೋಡ್ತಾರಾ? ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಇವತ್ತು ನಾವು ಪ್ರತಿಯೊಬ್ಬರು ನೋಡ್ತಾರೆ ಕಾಂಗ್ರೆಸ್ ಪಕ್ಷನ. ಇವರಿಂದ ಇವತ್ತೇನಾದ್ರು ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಕಾಂಗ್ರೆಸ್ ಸ್ವಲ್ಪ ಹೆಚ್ಚು ಕಮ್ಮಿ ಕಾರಣ ಇವರೇ. ಇವ್ರ ಹತ್ರ ಪಕ್ಷ ಸಿದ್ಧಾಂತ ಇಲ್ಲ ಸರ್. ಹೆಂಗೆ ಬೇಕಾಗ್ತಿರೋದು, ಬೆಳಗ್ಗೆ ಒಂದಂತಾರೆ ರಾತ್ರಿ ಒಂದಂತಾರೆ. ಇವ್ರದ್ದು ಟೈಪ್ ಇವರು. ಅದಕ್ಕೆ ನಾನು ದಯವಿಟ್ಟು ನಾನು ಹೈಕಮಾಂಡ್ಗೆ ತಮ್ಮ ಮಾಧ್ಯಮ ತಿಳಿಸ್ತದೆ, ದಯವಿಟ್ಟು ಇಂಥವ್ರಿಗೆಲ್ಲ ಜಾಗ ಕೊಡಬಾರ್ದು. ಇಂಥವ್ರಿಗೆ ಸೀರಿಯಸ್ ಕ್ರಮ ತಗೋಬೇಕು. ಇವರು ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದಾಗೆ ಇವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ. ಇಲ್ಲಿವರೆಗೂ ಬರ್ತಾ ಇಲ್ಲ. ಇವ್ರು ನಮ್ಮ ಕಾಂಗ್ರೆಸ್ಸಲ್ಲಿ ಅದೇನೋ ಅವರು ಸ್ವಲ್ಪ ಫ್ರೀ ಬಿಟ್ಬಿಟ್ರು. ಆವತ್ತೇನೋ ಅದು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದಿದ್ರೆ ಮೊನ್ನೆ ವೇವಲ್ಲಿ ಯಾರು ಕೊಟ್ಟರು ಗೆಲ್ತಾ ಇದ್ರು ಸರ್. ಇವರೇನೋದಿಲ್ಲ, ಯಾರು ಕೊಟ್ಟರು ಕಾಂಗ್ರೆಸ್ ವೇವಲ್ಲಿ ಮನೆ ಗೆಲ್ತಾ ಇದ್ರು. ಏನೋ ಕಾಂಗ್ರೆಸ್ ಕೊಟ್ಟು ಎಕ್ಸ್ಕ್ಯೂಸ್ ಮಾಡ್ತು, ಇರಲಿ ಏನೋ ಇನ್ನು ಮುಂದೆ ಚೆನ್ನಾಗಿ. ಇವಾಗ ಇವ್ರಿಗೆಲ್ಲ ಬಿ ಫಾರಮ್ ಕೊಟ್ಟರಲ್ಲ ನಮ್ಮ MLAಗೆ. ಯಾವತ್ತನ್ನ ನಮ್ಮ ಕೆ ಎಚ್ ಮುನಿಯಪ್ಪ ಇವ್ರು ಕೊಡಬೇಡ. ಇವ್ರು BJPಗೆ ಮಾಡಿದ್ರು ಕೂಡ ಕೆ ಎಚ್ ಮುನಿಯಪ್ಪ ಏನು ಹೇಳಿದ್ರು? ಎಲ್ಲರಿಗೂ ಕೊಡಿ ಅಂತ ಹೇಳಿದ್ರು. ಯಾರಿಗೂ ಕೊಡಬೇಡ ಅಂತ ಹೇಳಿಲ್ಲ. ರಮೇಶ್ ಕುಮಾರ್ಗೂ ಕೊಡಿ ಅಂತ ಹೇಳಿದ್ದಾರೆ, ನಮ್ಮ ಕೊತ್ತೂರು ಮಂದಿ ಕೊಡು ಅಂತ ಹೇಳಿದ್ದಾರೆ, ನಂಜಾಗೂ ಕೊಡು, ನಮ್ಮ ನಾಡಸ್ವಾಮಿ ಕೊಡು ಅಂತ, ರೂಪಮ್ಮನು ಕೊಡು ಅಂತ ಹೇಳಿದ್ದಾರೆ, ಇಲ್ಲಿ ಆದ್ನಾಳು ಕೂಡ ಕೊಡು ಅಂತ ಹೇಳಿದ್ದಾರೆ. ಯಾರಿಗೇನು ಕೊಡಬೇಡ ಅಂತ ಹೇಳಿಲ್ಲ ಪಾಪ. ಅವ್ರು BJP ಮಾಡಿದ್ರು. ಅವ್ರು ಸೋಲ್ಸಿದ್ದು ಕೆ ಎಚ್ ಮುನಿಯಪ್ಪನಿಗೆ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ಅವ್ರೇನಾದ್ರು ಇವ್ರಂಗೆ ತಕರಾರು ಹಾಕಿದಾರ? ಏನು ಅವ್ರು ನಾನು ಸೋಲ್ಸೋರು ಕೊಡಬೇಡ ಅಂತ ಹೇಳಿದ್ರ? ಅವ್ರ ಪಕ್ಷನ ದೊಡ್ಡದು ಮಾಡೋರು, ಇವ್ರಂಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರಲ್ಲ ಸಾರ್. ಇದು ಬಲಗೈಯೋ ಎಡಗೈಯೋ ಅದು ನಾನು ಮೊನ್ನೆನೇ ಹೇಳಿದ್ದೀನಿ. ಬಲಗೈ ಎಡಗೈ ಅನ್ನೋದು ನನ್ನ ಹತ್ರ ಇಲ್ಲ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿಂಬಲ್ಲು, ನಾವು ಕಾಂಗ್ರೆಸ್ ಜನ. ನಾನು ಹೇಳೋದೇನೆಂದರೆ ಬಲಗೈಗೆ ಇಲ್ಲೇ ಅಲ್ಲ, ಎಂಟೇರ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಬಲಗೈ ಕೂಡ 2 ಸೀಟ್ 3 ಸೀಟ್ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಮುಳುಬಾಲ ಎಲ್ಲ ಬಲಗೈ. ಕರ್ನಾಟಕ ರಾಜ್ಯದಲ್ಲಿ ಬೇಜಾನ್ ಬಲಗೈ ಜನ ಇದ್ದಾರೆ, ಅಲ್ಲಿನೂ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೇಳ್ತಾ ಇರೋದು ಬಲಗೈ ಕೊಡ್ತಾರೋ ಎಡಗೈ ಕೊಡ್ತಾರೆ. ಹೈಕಮಾಂಡ್ಗೆ ಬಿಟ್ಟಿದ್ವಲ್ಲ ನಾವೆಲ್ಲ ಸೇರಿ. ಹೈಕಮಾಂಡ್ಗೆ ಬಿಟ್ಟ ಮೇಲೆ ಹೈಕಮಾಂಡ್ಗೆ ನಾವು ತಲೆ ಬಾಗಿಸ್ಬೇಕಾ ಬೇಡವ? ಹೈಕಮಾಂಡ್ ಮುಂದೆ ಎಲ್ಲ ಒಪ್ಕೊಂಡು ಆಯ್ತು. ಹೈಕಮಾಂಡ್ ನೀವು ಹೆಂಗೆ ಹೇಳ್ದಂಗೆ ಒಪ್ಕೊಂಡು ಇವಾಗ ಇಲ್ಲಿ ಒಂದು ನೋಡಿ ಸರ್, ಅವರು ಬಲಗೈ ಎಡಗೈ ಅವ್ರು ಗೆಲ್ಸಕ್ಕಲ್ಲ, ಏನಾದರೂ ಮಾಡಿ ಕೆ ಎಚ್ ಮುನಿಯಪ್ಪನ್ನ ತುಳಿಬೇಕು ಅನ್ನೋದಷ್ಟೇ ಅವ್ರದ್ದು. ಅವ್ರ ಪಕ್ಷ ಅಲ್ಲ ಸರ್ ಅವ್ರಿಗೆ. ಸರ್ ಕೆ ಎಚ್ ಮುನಿಯಪ್ಪ ಶಕ್ತಿನ ಯಾರು ಕುಗ್ಸೋಕ್ಕಾಗಲ್ಲ. ಕೆ ಎಚ್ ಮುನಿಯಪ್ಪ ಒಂಥರ ಇದು ಹುಲಿ ಇದ್ದಂಗೆ. ಆತನ ಯಾರೇನು ಮಾಡೋಕ್ಕಾಗಲ್ಲ ಸರ್. ಆತನ ನಾನು ಹೇಳ್ತೀನಿ, ಕೆ ಎಚ್ ಮುನಿಯಪ್ಪನ ಪವರ್ ಇವ್ರಿಗೇನು ಗೊತ್ತಿದೆ? ನಮಗೆ ಗೊತ್ತಿದೆ. ನಾವು ನೋಡಿದ್ವಿ 35 ವರ್ಷದಿಂದ ಅವ್ರ ಜೊತೆಲಿದ್ದು ನಾವು ನೋಡಿದ್ದೀವಿ. ಅವ್ರನ್ನ ಯಾರೇನು ಮಾಡೋಕ್ಕಲ್ಲ. ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅಂದರೆ ಅವ್ರು ಹೋಗಿದ ತಕ್ಷಣ ಹೈಕಮಾಂಡಲ್ಲಿ ಬಾಗಿಲು ತೆಗಿಯಲ್ಲ. ಯಾರನ್ನ ಹೋದ 8 ದಿನ ಕಾಯಬೇಕು ಡೆಲ್ಲಿಯಲ್ಲಿ ರೂಮಲ್ಲಿ. ಅವ್ರಿಗೆ 24/7 ಯಾವತ್ತೂ ಅವ್ರು ಬಾಗಿಲು ತೆಗೆದಿರುತ್ತೆ ಹೈಕಮಾಂಡ್. ಅವ್ರ ಹತ್ರ ವಿಶ್ವಾಸ ಇದೆ, ಪಕ್ಷ ಸಿದ್ಧಾಂತ ಇದೆ, ಅವ್ರದ್ದೇ ಆದಂಥ ಒಂದು ಇದಿದೆ, ಅವ್ರದ್ದೇ ಆದಂಥ ಒಂದು ಬಣ ಇದೆ. ಅವರು ಮುಂದೆ ಹೇಳೋದು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಬೇರೆದಕ್ಕೆ ನಾವು ಮಾಡಲ್ಲ. ಯಾರನ್ನ ಆಗಲಿ, ಯಾರಿಗೇನು ನಾವೇನು ಇದು ಮಾಡೋಕ್ಕೆ ಹೋಗಲ್ಲ. ಎಲ್ಲನೂ ಕಾಂಗ್ರೆಸ್ ಪಕ್ಷ ಸಿದ್ಧಾಂತದಲ್ಲಿದ್ದೀವಿ. ಆದರೆ ಇವ್ರು ಹೇಳ್ತಾರೆ ನಮ್ಮ ಬಣ ಅವ್ರ ಬಣ. ನಮ್ಮ ಹತ್ರ ಬಣಗಳಿಲ್ಲ. ನಮ್ಮ ಮನೇಲಿ ಬಣ ಅನ್ನೋದಿಲ್ಲ ಕಾಂಗ್ರೆಸ್ಸಲ್ಲಿ. ಯಾರಿಗಾನ ಕೊಡಲಿ,
ಇವಾಗ ಅವತ್ತು ಹೇಳ್ಬೋದಾಗಿತ್ತಲ್ಲ, ಹಂಗದು ಇಲ್ಲಪ್ಪ ಕೆ ಎಚ್ ಮುನಿಯಪ್ಪ ಕೊಡಬೇಡ, ನಾವು 3 ಜನಕ್ಕೆ ಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಒಪ್ಕೊಂಡ್ರಲ್ಲ, ನಾವೆಲ್ಲ ಒಪ್ಕೊಂಡು ಎಲ್ಲ ಕೂತ್ಕೊಂಡು ಒಪ್ಕೊಂಡ್ರಲ್ಲ. ನೀವೇ MLAಗಳು XMLAಗಳು ಎಲ್ಲ ನಿಮ್ಮನ್ನು ಸೇರಿಸಿ ಸಾಹೇಬ್ರು ಕೇಳಿದ್ರೆ ಡಿ ಕೆ ಸಾಹೇಬ್ರ ಒಪ್ಕೊಂಡ್ರಲ್ಲ. ನೀವು ಒಪ್ಕೊಂಡ್ಮೇಲೆ ಮತ್ತೆ ಈ ಗಿಮ್ಮಿಕ್ ಆಡ್ದು ಏನು ನಾವೇನು ಹೇಳಬೇಕು, ಇದೆಲ್ಲ ಬೆದರಿಸತ್ತಾನೆ. ನಾನು ರಿಸೈನ್ ಮಾಡ್ತೀನಿ, ನೀವು ರಾಜೀನಾಮೆ ಮಾಡ್ತಾ ಮಾಡಿ, ಏನು ಕಾಂಗ್ರೆಸ್ ಬಿದ್ದೋಗುತ್ತಾ ಸಾರ್? ಕೆ ಎಚ್ ಮುನಿಯಪ್ಪ 35 ವರ್ಷದಿಂದ ಎಲ್ಲ ಶಾಸಕರನ್ನು ಇನ್ಕ್ಲೂಡಿಂಗು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಎಲ್ಲರೂ ಹೆಸರು ಕರೆಯೋರು ಯಾರನ್ನ ಲೀಡರ್ ಇದ್ದರೆ ಅದು ಕೆ ಎಚ್ ಮುನಿಯಪ್ಪ. ಒಂದು ಊರಲ್ಲಿ ಒಂದು ಬೂತಲ್ಲಿರೋ ಒಬ್ಬ ಹುಡುಗನ್ನ ಬಾರಯ್ಯ ಅಂತೇಳಿ ಹೆಸರು ಕರೆಯೋದು ಅಂದರೆ ಅವರೊಬ್ಬರೇ. 35 ವರ್ಷದಿಂದ ಇಲ್ಲದೆ ಇದ್ದು ಇದು ಇವಾಗ 5 ವರ್ಷದಿಂದ ಸಾರ್ ಈ MLAಗಳೆಲ್ಲ ಇದಾಗಿಂದ ಅವ್ರು ಹಂಗೆ ಇವ್ನು ಹಿಂಗೆ ಸಾರ್. ನೋಡಿ ಸಾರ್, ಇದೆಲ್ಲ ನಾನು ಹೇಳ್ಬಾರ್ದು, ಯಾಕಂದರೆ ಪ್ರತಿಯೊಂದು ನಾನು ಹೇಳ್ತಾ ಥರ ನನಗೆ ನನಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳೋದು ಸರ್, ಪಕ್ಷಕ್ಕೆ ನಾವೆಲ್ಲ ಪಕ್ಷಕ್ಕೆ ಸಿದ್ಧಾಂತಕ್ಕೆ ನಾವೆಲ್ಲ ತಲೆಬಾಗಿ ಸಾರ್. ಅವ್ರ ಕತೆ ಬಿಡಿ ಸಾರ್. ನೋಡಿ ಸಾರ್, ಕೋಲಾರ ಶಾಸಕರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಕೊಳ್ಳಿ, ಯಾಕಂದರೆ ಅವ್ರ ಬಗ್ಗೆ ನಾನು ಮೊನ್ನೆನೇ ಹೇಳಿದ್ದು. ಕೋಲಾರ ಶಾಸಕರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಕೊಳ್ಳಿ, ಯಾಕಂದರೆ ಅವ್ರಿಗೆ ಯಾರು ಗೈಡ್ಲೈನ್ಸ್ ಮಾಡ್ತಾರೇನೋ ಪಾಪ. ಅವ್ರು ಒಳ್ಳೆಯವರೇ, ಅವ್ರಿಗೆ ಯಾರು ಗೈಡ್ಲೈನ್ಸ್ ಮಾಡ್ತಾರೋ ಪಾಪ ನನಗೆ ಗೊತ್ತಿಲ್ಲ. ಒಂದು ನಿಮಿಷಕ್ಕೆ ಒಂದು ಮಾತಾಡ್ತಾರೆ ಅವ್ರ ಬಗ್ಗೆ ನಾನು ಯಾಕೆ ಸರ್ ಮಾತಾಡಬೇಕು? ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಕೆ ಎಚ್ ಮುನಿಯಪ್ಪ ಅಲ್ಲ ಸರ್, ಅವ್ರಿಗೆ ಗೆಲ್ಸಿದ್ದೆ ಕೆ ಎಚ್ ಮುನಿಯಪ್ಪ. ಇವತ್ತು ನಾನು ದೇವರನ್ನು ಹೇಳ್ತೀನಿ, ಮುಳಬಾಲ ಆಂಜನೇಯ ಸ್ವಾಮಿ ಗುಡಿ ಹತ್ರ ಪ್ರಮಾಣ ಮಾಡಿ ಹೇಳ್ತೀನಿ, ಕೆ ಎಚ್ ಮುನಿಯಪ್ಪ ಒಬ್ಬ ನಾವು ತಿಲ್ಲ ಅಂದಿದ್ರೆ ಅಂಬರೀಷ್ MLA. ನಾವು ಕೆ ಎಚ್ ಮುನಿಯಪ್ಪಗೆ ವಿವರವಾಗಿ ಹೇಳಿದ್ದೆ ನಾನು, ಅಣ್ಣ ಬೇಡ ಮಾತು ಕೇಳಿಲ್ಲ ಅಂತ. ಇಲ್ಲಿ ನಮ್ಮ ತಾಲೂಕಲ್ಲಿ ಯಾರು 2-3 ಕೆ ಎಚ್ ಮುನಿಯಪ್ಪ ತಲೆ ಕೆಡಿಸೆ ಪಾಪ ಅಲ್ಲಿ ಅವತ್ತು ಗೆದ್ದಿದ್ದಾಯ್ತು. ಇಲ್ಲ ಅಂತ 3ನೇ ಪ್ಲೇಸ್ ಇದ್ದಿತ್ತು ನನಗೆ ಗೊತ್ತು. ಕೇಳಿ, ಅಂಬರೀಷ್ ಫಸ್ಟ್ ಲಿಸ್ಟಲ್ಲಿದ್ದ 2ನೇ ಸಲಿಗೆ. ನಾನು ಸಾಹೇಬ್ರಿಗೆ ಹೇಳ್ದೆ, ಬೇಡ ಇಲ್ಲ ಕೇಳಲಿಲ್ಲ ಅದನ್ನು. ಇವನು ಯಾವುದೋ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಹೇಳ್ಬಿಟ್ಟು ಎಲ್ಲ ಬೂತ್ ಮಟ್ಟದಲ್ಲಿ ಕರೆಸಿ ಕೆಲಸ ಮಾಡಿಸ್ದ. ಅವತ್ತು ನಾನು ಕಾಂಗ್ರೆಸ್ ಮಾಡಿದ್ರು, ಅವತ್ತು ನಾನು ಕೆ ಎಚ್ ಮುನಿಯಪ್ಪ ಮಾತು ಕೇಳಿಲ್ಲ, ಅವತ್ತು ನಾನು ಕಾಂಗ್ರೆಸ್ಗೆ ಮಾಡಿದೆ. ಇವ್ರಿಗೆ ಮಾಡ್ತಿರೋದು ಇವಾಗ JDS BJPಗೆ ಲಾಭ ಆಗುತ್ತೆ ಅಷ್ಟೇ. ಇವರೇನಾದರೂ ಈ ಡ್ರಾಮಾಗಳು ಶುರು ಮಾಡಿದ್ರೆ ಖಂಡಿತ ಮೈತ್ರಿಯಲ್ಲಿ ಗೆಲ್ತಾರೆ ಅವರು. ನಾವೇನು ಮಾಡೋಣ ಸರ್? ಈ ಬಿ ಫಾರಂ ಇವಾಗ ನೋಡಿ ಸರ್, ಪಕ್ಷದಲ್ಲಿ ಬಿ ಫಾರಂ ಕೊಟ್ಬಿಟ್ಟ ಮೇಲೆ 1-2-3 ದಿನ ಹಂಗೆ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗ್ತಾರೆ. ಇದ್ರಲ್ಲಿ ನಾನು ಇನ್ನೊಂದು ಎಲ್ಲ ಸರಿ ಹೋಗ್ತಾರೆ. ಇವಾಗ ಉತ್ತರ ಒಳಗಡೆ ಎಲ್ಲ ಸರಿ ಹೋಗ್ತಾರೆ, ಸರಿ ಮಾಡ್ತಾರೆ. ಹೈಕಮಾಂಡ್ ಇನ್ನು ಅಷ್ಟೇ ನೀವು ವೀಕ್ ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ಪವರ್ಫುಲ್, ಅವರು ಯಾವನಿಗೇನು ಕೇರ್ ಮಾಡಲ್ಲ. ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ತಾರೆ, ಕನ್ವಿನ್ಸ್ ಮಾಡಿ ಎಲ್ಲ ಒಂದೇ ಜೊತೆ ಮಾಡ್ತಾರೆ. ಆದರೆ ಈಗ ಇನ್ನೂ ಅವ್ರದ್ದು ಇದು ಅಫಿಷಿಯಲ್ ಆಗಿ ಬಂದೇ ಇಲ್ಲ, ಆವಾಗೇ ಶುರು ಮಾಡಿಬಿಟ್ಟವ್ರೆ ಹೂ ಅಂತ. ಬೇಕಿತ್ತು ಸರ್, ಯಾರೋ ಒಬ್ರಿಗೆ ಹೈಕಮಾಂಡ್ ಕೊಟ್ಟರೆ ಕಷ್ಟ ಬೀಳೋಣ, ಕೆಲಸ ಮಾಡೋಣ, ಗೆಲ್ಸೋಣ ಪಕ್ಷನ. ಇವಾಗ ನಾವು ಇದು ಗೆಲ್ಸಾರೋದೇನಕ್ಕೆ? ರಾಹುಲ್ ಗಾಂಧಿ ಕೈ ಬಲಪಡಿಸೋಕ್ಕೆ. ರಾಹುಲ್ ಗಾಂಧಿ ಕೈ ಬಲಿಸ್ಬೇಕು ಸರ್ ನಾವು ಫಸ್ಟು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಯಾವುದೋ ಇದ್ರ ಮೇಲೆ ಗಲಾಟೆ ಮಾಡಿದ್ರೆ ಆಗತ್ತಾ? ಸುಮ್ಮನೆ ನೋಡಿ ಸರ್, ಇವೆಲ್ಲ ಪಕ್ಷನ ಡ್ಯಾಮೇಜ್ ಮಾಡೋದಷ್ಟೇ. ಪಕ್ಷ ಡ್ಯಾಮೇಜ್ ಮಾಡೋಕ್ಕೆ ಇವರೆಲ್ಲ ಮಾಡ್ತಾ ಇರೋದು. ಇವಾಗ ಪಕ್ಷ ಒಳ್ಳೆ ಇದಿದೆ ನಮ್ಮ ಜಿಲ್ಲೆಯಲ್ಲಿ. 100% ಕೆ ಎಚ್ ಮುನಿಯಪ್ಪ ಕೊಟ್ಟರೆ 2 ಲಕ್ಷ ಲೀಡಲ್ಲಿ ಗೆಲ್ತಾನೆ. ಇವಾಗ ಅಷ್ಟು ಇದಿದೆ ಪಕ್ಷ. ಆ ಪಕ್ಷನ ಹಾಳು ಮಾಡೋಕ್ಕೆ ಹೋಗಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗುತ್ತೆ? ಇವತ್ತು ನಾನೆಲ್ಲ ಬೆಳಗ್ಗೆ ಹೇಳಿದ್ದೀನಿ, ನಾನು ನಮ್ಮ ಕೋಲಾರ ಮಾಧ್ಯಮದವ್ರಿಗೆಲ್ಲ ತಿಳಿಸಿದ್ದೀನಿ, ಇದು ನಮ್ಮ ಹೈಕಮಾಂಡ್ರಿಗೆ ಮುಟ್ಟಬೇಕು ಅಂತ ಹೇಳಿದ್ದೀವಿ. ತಮ್ಮ ಮಾಧ್ಯಮಕ್ಕೂ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದರೆ ಕೆ ಎಚ್ ಮುನಿಯಪ್ಪ ಅಳಿನ ಕೊಟ್ಟ ಖಂಡಿತ ಗೆಲ್ತಾನೆ. ಇಲ್ಲ ಅಂದರೆ ಪಾಪ ಅದ್ಯಾರು ಅಮ್ಮಾಯಿನ ಕರ್ಕೊಂಬಂದು ಇವರೆಲ್ಲ ಮುಗಿಸ್ತಾರೆ, ಅದಂತೂ ಖಂಡಿತ. ಯಾಕಂದರೆ ಪಕ್ಷ ಇದು ಅಷ್ಟು ಈಸಿ ಅಲ್ಲ. BJP ಏನು JDS ಒಂದಾಗಿದೆ ಅಷ್ಟೇನು ವೀಕ್ ಇಲ್ಲ. ಅವ್ರದ್ದೇ ಆದಂಥ ಒಂದು ಇದೆ ಶ್ರಮ ಇದೆ. JDSದೇ ಒಂದು ಓಟ್ಗಳಿದೆ, BJPದೇ ಒಂದು ಓಟ್ಗಳಿದೆ. ಅಂಥದ್ದಲ್ಲಿ ನಾವು ಹೆಂಗಿರಬೇಕು? ನಾವು ಒಗ್ಗಟ್ಟಾಗಿದ್ದೆ ನಾವು ಗೆಲ್ತೀವಿ. ನಾವು ಒಗ್ಗಟ್ಟಾಗಿದ್ದೆ ಅಂದ್ರೆ ಅವ್ರು ಗೆಲ್ತಾರೆ, ನಾವೇನು ಮಾಡೋಣ? ಅವಾಗ ಕಾಂಗ್ರೆಸ್ ಇವ್ರು ಡ್ಯಾಮೇಜ್ ಮಾಡೋಂಗೆ ತಾನೆ, ಖಂಡಿತ ಡ್ಯಾಮೇಜ್ ಆಗುತ್ತೆ. ಇವರೇನಾದರೂ ಇದೇ ರೀತಿ ಮಾಧ್ಯಮಗಳ ಮುಖಾಂತರ ಜನರನ್ನ ಡ್ರಾಮಾ ಮಾಡ್ತಾಯಿದ್ರೆ ಹೋಗುತ್ತೆ ಜನ. ಆಮೇಲೆ ಅನ್ಕೊತಾರೆ ಇದು ಇಷ್ಟೇನಪ್ಪ ಅಂತ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದರೆ ನಾನು ಹೇಳ್ತಾರೆ, ಕೆ ಎಚ್ ಮುನಿಯಪ್ಪ ಗುಂಪು ಅಂತಲ್ಲ, ಇನ್ನೊಬ್ರು ಗುಂಪು ಅಂತ ಇಲ್ಲ, ಕಾಂಗ್ರೆಸ್ ಗುಂಪು, ನಾವೆಲ್ಲ ಒಂದೇ ಗುಂಪು. ಗೆದ್ದ ಮೇಲೆ ಏನೋ ಮಾಡ್ಬೇಕು, ಗೆಲ್ಲಬೇಕಲ್ಲ. ಗೆಲ್ಲಕ್ಕೆ ಮುಂಚೆ ನೀವೆಲ್ಲ ಶುರು ಮಾಡಿದ್ರೆ ನಾವೇನು ಮಾಡೋಣ? ಅದಕ್ಕೆ ನಾನು ಬೆಳಗ್ಗೆ ಸಾಹೇಬ್ರಿಗೂ ಹೇಳಿದ್ದೀನಿ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. ಇಲ್ಲ ಕೆ ಎಚ್ ಮುನಿಯಪ್ಪ ಅಳಿನ ಕೊಟ್ಟರು ಅದೈತೆ, ಅವ್ರು ಕೊಟ್ಟರು ಅಷ್ಟೇ. ಇವೆಲ್ಲ ನಾವು ಕೂತ್ಕೊಂಡು ಮಾತಾಡ್ಬೇಕು ಸರ್. ಟಿವಿಗಳಲ್ಲಿ ನಾನು ರಿಸರ್ವ್ ಮಾಡ್ತೀನಿ ಇವೆಲ್ಲ ಬೆದರಿಸಿದ್ರೆ ಬೇರತ್ತ ಇದೆ ಮಾಡಿ ರಿಸರ್ವ್ ಮಾಡಿ ನಿಮಗೆ ಲಾಸ್, ನಮಗೆ ಲಾಸ್ ಆಗುತ್ತಾನ? ಅಯ್ಯಯ್ಯ ಸಾರ್, ಇವೆಲ್ಲ ನಾವು ನೋಡಿಲ್ಲ ಸರ್. ಸ್ಪೀಕರ್ ಹತ್ರ ಕೊಟ್ಟಿರೋದು ಎಷ್ಟು ಸಾರು ವಾಪಸ್ ತಗೊಂಡಿದ್ದಾರೆ. ಏನು ಇವೆಲ್ಲ ಕೊಟ್ಬಿಟ್ರೆ ಸ್ಪೀಕರ್ ರೆಡಿಯಾಗಿ ಇದು ಮಾಡಿಬಿಡ್ತಾರೇನಾ? ಅದಕ್ಕೊಂದು ಸಿಸ್ಟಮ್ ಇದೆ. ಅಷ್ಟೇನಿದಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಅವೆಲ್ಲ. ಅದು ಇವಾಗ MLAಗಳಿದ್ದಾರೆ ಬೆದರಿಸ್ತಾರೆ, ಇವಾಗ ಅವ್ರ MLAಗಳಿಲ್ಲ ಸರ್, ಬೆದರಿಸ್ತಾರೆ. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ನೋಡೋಣ.
ಹೈಕಮಾಂಡು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಏನು ತೀರ್ಮಾನ ನೋಡೋಣ, ತೀರ್ಮಾನ ಪ್ರಕಾರ ಕೊಟ್ಟರೆ ಮಾಡೋಣ. ಅವ್ರು ಕೊಟ್ಟರು ಕಾಂಗ್ರೆಸ್ ಮಾಡ್ತೀವಿ, ಇವ್ರು ಕೊಟ್ಟರು ಕಾಂಗ್ರೆಸ್ ಮಾಡ್ತೀವಿ. ನಾದ್ಮೇಲೆ ಆ ಗುಂಪು ಈ ಗುಂಪಲ್ಲಿ ಯಾರು ಕೊಟ್ಟರು ಮಾಡ್ತೀವಿ. ಅದರಲ್ಲಿ ನಾನು ಇವಾಗ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಲೆಫ್ಟ್ ಕೊಟ್ಟರು ಮಾಡ್ತೀವಿ, ರೈಟ್ ಕೊಟ್ಟರು ಮಾಡ್ತೀವಿ. ಆದರೆ ಹೈಕಮಾಂಡ್ ಯಾರಿಗೆ ಬಿ ಫಾರಮ್ ಕೊಡುತ್ತೋ ಅವರಿಂದ ನಾವು ಹೋಗೋರು ಅಷ್ಟೇ. ಅದು ಬಿಟ್ಬಿಟ್ಟು ಈ ರೀತಿ ಜನರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಹೈಕಮಾಂಡ್ ಬ್ಲ್ಯಾಕ್ ಮಾಡೋದು, ಟಿ ವಿ ಅವ್ರಿಗೆ ಹೇಳಿ ನಾವು ಬೆದರಿಸೋದು, ಇವೆಲ್ಲ ಏನು ಕಾಂಗ್ರೆಸ್ ಪಕ್ಷ ಸರ್. 70 ಇವರೆಲ್ಲ ಹುಟ್ಟಕ್ಕೆ ಮುಂದೆ ಇದ್ದದ್ದು ಪಕ್ಷ ಅದು. ಇಂಥದ್ದೆಲ್ಲಕ್ಕೆ ಭಯ ಬೀಳುತ್ತೆ ಸರ್ ಕಾಂಗ್ರೆಸ್.